ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್. ಇವತ್ತು ನಾನು ನಿಮ್ಗೆ ತೋರಿಸ್ಕೊಡ್ತಾ ಇರೋದು ಬಿಸಿಬೇಳೆ ಬಾತ್ ಸುಲಭವಾಗಿ ಹೆಂಗೆ ಫಟಾಫಟ್ ಅಂತ ಮಾಡೋದಂತ. ಒನ್ ಪಾಟ್ ಫುಡ್ ಅಂತ ಹೇಳ್ತಾರಲ್ಲ, ಆ ಥರ ತೋರಿಸ್ಕೊಡ್ತೀನಿ. ನಿಮಗೆ ಆಫೀಸ್ಗೆ ಹೋಗೋರಿದ್ದರೆ ಫಟಾಫಟ್ ಅಂತ ಮಾಡ್ಕೋಬೋದು. ಹಾಗೆ ಬೇಜಾರಾದಾಗ ರಾತ್ರಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಕೂಡೋ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಕೊಂಡು ಫಟಾಫಟ್ ಅಂತ ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಎಲ್ಲ ಮೆನ್ಷನ್ ಮಾಡಿದ್ದೀನಿ. ಈರುಳ್ಳಿ, ಟೊಮೆಟೊ, ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ, ನಿಮ್ಮ ಹತ್ರ ಯಾವ ತರಕಾರಿ ಇಷ್ಟ ಅದೆಲ್ಲ ಹಾಕೋಬೋದು. ಹಾಗೆ ಎಣ್ಣೆ ಇಟ್ಕೊಂಡು ಪ್ಯಾನಲ್ಲಿ ಜೀರಾ, ಸಾಸಿವೆ ಹಾಕ್ತಾಯಿದ್ದೀನಿ. ಅದು ಎಲ್ಲ ಚಟಪಟ ಸಿಡಿದ್ಮೇಲೆ ಜೀರಾ ಪೌಡ್ರು ಸ್ವಲ್ಪ ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ಅದನ್ನ ಹಾಕಿದ್ದೀನಿ. ಈ ಕಡೆ ಬಾಯ್ಲ್ಡ್ ರೈಸ್ನ ವೆಜಿಟೇಬಲ್ನಂದೇ ಕುಕ್ ಮಾಡಿ ಇಟ್ಕೊಂಡಿನಿ. ಹಾಗೆ ಕುಕ್ ಮಾಡ್ಕೊಂಡು ಇಟ್ಕೊಂಡು ಈ ಕಡೆ ಪ್ಯಾನ್ ಬಿಸಿ ಆದಂಗೆ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಒಂದು 5 ನಿಮಿಷ ಫ್ರೈ ಆದಂಗೆ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಹಾಗೆ ಟೊಮೆಟೊನ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಟೇಸ್ಟಿ ಅಂದರೆ ಹುಣಸೆ ರಸ. ಇದಕ್ಕೆ ರುಚಿ ಕೊಡೋದೇ ಹುಣಸೆ ರಸ. ಇದನ್ನ ಮಾತ್ರ ಮಿಸ್ ಮಾಡಬೇಡಿ. ಹಾಗೆ ಬಿಸಿಬೇಳೆ ಬಾತ್ ಪೌಡರನ್ನು ಇದೆಲ್ಲ ಫ್ರೈ ಆದಂಗೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಇದೆಲ್ಲ ಒಂದು 5 ನಿಮಿಷ ಫ್ರೈ ಆಗಲಿ, ಚೆನ್ನಾಗಿ ಹಸಿ ವಾಸನೆ ಹೋಗಲಿ. ಇದೆಲ್ಲ ಫ್ರೈ ಆಗಿ ಸ್ವಲ್ಪ ಕಲರ್ ಗೋಲ್ಡನಿಶ್ ಬಂದಮೇಲೆ ಇದಕ್ಕೆ ಹುಣಸೆ ರಸ ಹಾಕ್ಕೋತಾ ಇದ್ದೀನಿ. ಗರಂ ಮಸಾಲ ಒಂದು 2 ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದಕ್ಕೆ 1 ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ಳಿ ಪ್ಯಾನ್ಗೆ, ಈರುಳ್ಳಿ ಟೊಮೆಟೊ ಒಗ್ಗರಣೆಗೆ. ಹಾಗೆ ಕುದಿಸಿ ಇಟ್ಕೊಂಡಂಥ ಅನ್ನನ ಇದಕ್ಕೆ ಕುದೀತಿರುವ ನೀರಿಗೆ ಹಾಕ್ಕೊಳ್ಳಿ. ಬೇಯಿಸಿಟ್ಕೊಂಡಂಥ ತರಕಾರಿ, ಅನ್ನ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಒಂದು 2-3 ಸ್ಪೂನ್, 1 ಪ್ಯಾಕೆಟು ಬಿಸಿಬೇಳೆ ಬಾತ್ ಮಸಾಲನ ಹಾಕೋರಿ. ಎಂಟಿಯಾಗಿ ತೊಗೋತಾಯಿದ್ದೀನಿ. ನಿಮ್ಗೆ ಯಾವುದು ಮನೆಯಲ್ಲಿ ಹೋಮ್ ಮೇಡ್ ಮಾಡ್ಕೊಂಡ್ರೆ ಅದನ್ನು ಹಾಕೋಬೋದು. ಇದು ಚೆನ್ನಾಗಿ ಸ್ಮ್ಯಾಶ್ ಆಗಿರೋ ರೈಸನ್ನ ಇದಕ್ಕೆ ಹಾಕೋಬೇಕು. ಇದ್ರ ಜೊತೆಗೆ 1 ಕಪ್ನಷ್ಟು ತೊಗರಿಬೇಳೆ ಹಾಕಿದ್ದೀನಿ. 1 ಕಪ್ ಅಕ್ಕಿಗೆ 2 ಕಪ್ ಅಕ್ಕಿಗೆ 1 ಕಪ್ ತೊಗರಿಬೇಳೆ ಹಾಕೋಬೋದು. ಇದೆಲ್ಲ ಕುದೀತಾ ಹೋದಂಗೆ ನೀವು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋಗಿ. ಹಾಗೆ ಕುದೀತಾ ಇದ್ದಾಗ 2 ಮಿಕ್ಸ್ ಆದ ನಂತರ ಒಂದು ಹಿಡಿಯಷ್ಟು ಕೊತ್ತಂಬರಿ ಹಾಕ್ಕೊಂಡು ಮತ್ತೆ ಒಂದು 5ರಿಂದ 10 ನಿಮಿಷ ಕುಕ್ ಮಾಡ್ಕೊಳ್ಳಿ. ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ರೈಸ್ ಮಾಡ್ಕೋವಾಗ ಸ್ವಲ್ಪ ಹಾಕಿರೋದ್ರಿಂದ ಇದು ಆಗುವಾಗ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕಾಗತ್ತೆ ನೀವು ನಿಮ್ಮ ಟೇಸ್ಟ್ ಪ್ರಕಾರ. ನಾನು ಒಣ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ, ರೆಡ್ ಖಾರನೂ ಹಾಕೊಂಡಿದ್ದೀನಿ. ನಿಮಗೆ ಯಾವ್ದು ಇಷ್ಟನೋ ಅದು ಹಾಕ್ಕೊಳ್ಳಿ. ಹಾಗೆ ಖಾರ ಬುಂದಿ ತಂದಿಟ್ಟರೆ ಇದಕ್ಕೆ ಪಕ್ಕ ಮ್ಯಾಚ್ ಆ್ಯಂಡ್ ಪರ್ಫೆಕ್ಟ್ ಮ್ಯಾಚ್ ಟೇಸ್ಟಿಯಾಗಿರುತ್ತೆ. ಖಾರ ಬುಂದಿ ಇರೋದ್ರಿಂದ ಇದನ್ನು ನಾನು ಮಾಡೋಕ್ಕೆ ನೆನಪು ಮಾಡ್ಕೊಂಡೆ. ಬಿಸಿಬೇಳೆ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡಿ. ಹಾಗೆ ರೈಸು ಸಾಂಬಾರು ಬೇಜಾರಾದಾಗ ಈ ಥರ ಒಂಥರ ಟೇಸ್ಟಿ ಮಾಡಿ. ಆಮೇಲೆ ನೀವು ಲಂಚ್ ಬಾಕ್ಸ್ಗೂ ಹಾಕ್ಬೋದು, ಚೆನ್ನಾಗಿರುತ್ತೆ. ನೈಟ್ ನಮಗೆ ಲೈಟ್ ವೇಟ್ ಊಟ ಬೇಕಂದಾಗ. ಹಾಗೆ ನಾನು ಹೇಳೋದು ಮರೆತೆ, ಇದಕ್ಕೆ ಸ್ವಲ್ಪ ಅರ್ಧ ಚಮಚದಷ್ಟು ಬೆಲ್ಲ ಹಾಕಿ ಇನ್ನೂ ರುಚಿ ಪರ್ಫೆಕ್ಟ್ ಆಗಿರುತ್ತೆ. ಹುಳಿ, ಉಪ್ಪು, ಖಾರ ಚೆನ್ನಾಗಿರುತ್ತೆ. ಪ್ಲೀಸ್ ಟ್ರೈ ಮಾಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಲವ್ ಯು ಆಲ್. ಪ್ಲೀಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಪಟ ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ. ನೆಕ್ಸ್ಟ್ ಸಿಗೋಣ ಮತ್ತೆ ಹೊಸ ವಿಡಿಯೋ ಒಂದಿಗೆ.